ಆನ್ ಸ್ಕ್ರೀನ್ ಪರ್ಫಾರ್ಮರ್ ಆಗಿ ಬರೋದಕ್ಕಿಂತ ಮುಂಚೆ ತೆರೆ ಹಿಂದೆ ಕೂಡ ಮಾಡಿದಂತಹ ಅನುಭವ ತಮಗಿದೆ. ಅದು ಕಿಚ್ಚ ಸುದೀಪ್ ಅವರ ಸಿನಿಮಾಗಳಿಗೆ. ಸೊ ಅಲ್ಲಿ ಕಲ್ತದ್ದೇನು? ಆ್ಯಕ್ಚುಲಿ ಅಲ್ಲಿ ತುಂಬಾ ಕಲಿತೆ. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ ಮಾಣಿಕ್ಯ. ಮಾಣಿಕ್ಯದಲ್ಲಿ ಆಲ್ಮೋಸ್ಟ್ 170 ಆಡ್ ಡೇಸ್ ಶೂಟ್ ಮಾಡಿದ್ವಿ ನಾವು, ಬರೀ ಹೈದರಾಬಾದಲ್ಲಿ. ಸೊ ನನಗೆ ಸಿನಿಮಾದ ಪ್ರಾಸೆಸ್ ಏನಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಮನೇಲಿ ಎಡಿಟಿಂಗ್ ಮಾಡ್ತಾಯಿದ್ರು, ಮನೇಲಿ ಪ್ರಿಪರೇಷನ್ಸ್ ಮಾಡ್ತಾಯಿದ್ರು ಬೇರೆ ಬೇರೆ ಸಿನಿಮಾಗೆ. ಓಕೆ, ಅದು ನೋಡಿದ್ದೀನಿ. ಬಟ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರಿಗೆ ಅಲ್ಲಿ ಆ ಟೀಮಲ್ಲಿ ಇದ್ಬಿಟ್ಟು ಆ ಪ್ರಿಪರೇಷನ್ ಮಾಡೋದಿದೆಯಲ್ಲ, ನನಗೆ ಸೊ ದಟ್ ಈಸ್ ವಾಟ್ ಐಮ್ ಸೇಯಿಂಗ್. ಲೈಕ್ ಟೆಕ್ನಿಕಲಿ ನನಗೆ ಒಂದು ಸಿನಿಮಾನ ಫ್ಲೋರಿಗೆ ತೊಗೊಂಡು ಹೋಗೋಕೆ ಆ ಟೈಮ್ ಪೀರಿಯಡಲ್ಲಿ ಏನೇನು ಮಾಡಬೇಕು, ಪ್ರೋಗ್ರಾಮಿಂಗ್ ಹೆಂಗೆ ಮಾಡಬೇಕು, ಪ್ಲ್ಯಾನಿಂಗ್ ಹೆಂಗೆ ಮಾಡಬೇಕು. ಸೊ ಇಟ್ ಜಸ್ಟ್ ಟಾಟ್ ಮೀ ದ ಪ್ರಾಸೆಸ್ ಆಫ್ ಸಿನಿಮಾ. ಸೊ ಕೈಂಡ್ ಆಫ್ ಲೈಕ್ ಸೊ ದೀಪ್ ಅಹ್ಮದ್ ಯಾವುದಾದ್ರೂ ಸೀನ್ ನಡೀತಾ ಇದ್ರೆ ಅಲ್ಲಿ ಆ ಕಡೆ ರವಿ ಸರ್ ನಿಂತಿರೋರು. ಬಟ್ ಈಗ ದೀಪ್ ಅಹ್ಮದ್ ಡೈರೆಕ್ಟರು ಕೂಡ. ಸೊ ಅವ್ರ ಮಾನಿಟರ್ ಹತ್ರ ಇರಬೇಕು. ಸೊ ನಾನು ಕಾಸ್ಟ್ಯೂಮ್ ಆಗಿ ಹೋಗಿ ನಿಂತ್ಕೊತಾ ಇದ್ದೆ ಅಲ್ಲಿ. ಸೊ ಆ ಟೈಮಲ್ಲೆಲ್ಲ ತುಂಬ ಕಲ್ತಿದ್ದೀನಿ. ಅಂದರೆ ಕ್ಯಾಮ್ರಾನ ಹೆಂಗೆ ಫೇವರ್ ಮಾಡಬೇಕು, ಲೈಟ್ನ ಹೆಂಗೆ ತೊಗೊಳ್ಬೇಕು. ಸೊ ದೋಸ್ ಸ್ಮಾಲ್ ಥಿಂಗ್ಸ್, ಅಂದರೆ ಸಣ್ಣ ಪುಟ್ಟ ನುವಾನ್ಸಸ್ ಅಷ್ಟೇ ಅವೆಲ್ಲ. ಬಟ್ ಸೆಟ್ಟಿಗೆ ಬಂದಾದ್ಮೇಲೆ ನಂದೇ ಒಂದು ಪಿಕ್ಚರ್ ಅಂತ ಬಂದಾಗ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತೆ ಅದು. ಸೊ ಐ ಥಿಂಕ್ ಓವರ್ ಆಲ್ ಒಂದು ಸಿನಿಮಾ ಸ್ಟಾರ್ಟ್ ಟು ಎಂಡ್ ಹೆಂಗೆ ನಡೆಯುತ್ತೆ, ಏನು ಪ್ರಾಸೆಸ್ ಅಂತ ಕಲ್ತಿದ್ದೀನಿ ಅದು. ಸೊ ದ್ಯಾಟ್ ಈಸ್ ಒನ್ ಸ್ಟ್ರಾಂಗ್ ಸ್ಟ್ರೆಂತ್ ದಟ್ ಐ ಹ್ಯಾವ್.